ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಎಫ್ಐಆರ್ ನಲ್ಲಿ ಏನಿದೆ ಗೊತ್ತಾ? ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್. ಆಟೋ ಚಾಲಕ ಸೇರಿದಂತೆ ಹಲವರ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದಂತೆ ಶಾರಿಕ್, ದೊಡ್ಡ ಮಟ್ಟದಲ್ಲಿ ಸಂಚಲನ ರೂಪಿಸಿದಂತೆ ಶಾರಿಕ್. ಇದಕ್ಕಾಗಿ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಂತೆ. ನವೆಂಬರ್ 23ಕ್ಕೆ ಎನ್ಐಎ ಎಫ್ಐಆರ್ ಅನ್ನ ದಾಖಲು ಮಾಡಿದೆ. ದೆಹಲಿ ಎನ್ಐಎ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಟೋ ಚಾಲಕನ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ಹಾಕಿದ್ದಾರೆ. ಆ ಎಫ್ಐಆರ್ ನ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈಗ ಎನ್ಐಎ ಅಧಿಕಾರಿಗಳು ಆಟೋ ಚಾಲಕನ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ನ್ಯೂಸ್ 18ಗೆ ಎಫ್ಐಆರ್ ನ ಪ್ರತಿ ಇದೀಗ ಲಭ್ಯವಾಗಿರುವಂತದ್ದು. ಈ ಎಫ್ಐಆರ್ ನಲ್ಲಿ ಪ್ರತಿಯೊಂದು ಅಂಶಗಳನ್ನ, ಆತನ ಉದ್ದೇಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಈಗ ಶಾರಿಕ್ನ ಒಂದು ಪ್ಲಾನ್ಗಳು ದಿನದಿಂದ ದಿನಕ್ಕೆ ಒಂದ್ ರೀತಿಯಾದಂತಹ ಶಾಕಿಂಗ್ ಆಗಿರುವಂತದ್ದು. ಈಗ ಆಟೋ ಚಾಲಕ ಸೇರಿದಂತೆ ಹಲವರ ಕೊಲೆಗೆ ಈತ ದೊಡ್ಡ ಮಟ್ಟದಲ್ಲಿ ಸ್ಕೆಚ್ ಹಾಕಿದ್ದ ಅಂತ. ಹಾಗಾದ್ರೆ ಈತ ಇನ್ನು ಎಲ್ಲೆಲ್ಲಿ ಓಡಾಡಿದಾನೆ, ಎಲ್ಲೆಲ್ಲಿ ಸ್ಕೆಚ್ ಹಾಕಿದಾನೆ, ಇವನ ಪ್ಲಾನ್ ಹೇಗಿದೆ? ಆ ಚೈತ್ರ, ಏನು ಈಗ ಮಂಗಳೂರು ಸ್ಫೋಟ ಸಂಬಂಧಪಟ್ಟಂತೆ ಈಗ ಎನ್ಐಎ ಅಧಿಕಾರಿಗಳು ದಾಖಲು ಮಾಡಿರುವಂತಹ ಒಂದು ಎಫ್ಐಆರ್ ಪ್ರತಿ ಇದೆ. ಆ ಒಂದು ಪ್ರತಿಯಲ್ಲಿ ಏನು ಶಾರಿಕ್ ಏನೆಲ್ಲ ಒಂದು ಸಂಚು ರೂಪಿಸಿದ್ದ ಮತ್ತೆ ಎಷ್ಟು ಹತ್ಯೆ ಮಾಡೋದಕ್ಕೆ ಪ್ಲಾನ್ ಹಾಕಿದ್ದ ಅಂತೇಳಿ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಸಹ ಮಾಡಿರುವಂತದ್ದು. ಆ ಒಂದು ಎಫ್ಐಆರ್ ನಲ್ಲಿ ನೋಡೋದಾದ್ರೆ ಏನು ಆಟೋ ಚಾಲಕ ಪುರುಷೋತ್ತಮ ಏನಿದ್ದಾನೆ, ಆತ ಮತ್ತೆ ಇನ್ನೂ ಕೆಲವರನ್ನ ಹತ್ಯೆ ಮಾಡೋ ಸಲುವಾಗಿ ಈ ಒಂದು ಐಇಡಿ ಸ್ಫೋಟವನ್ನ ಬಳಕೆ ಮಾಡ್ತಾ ಇದ್ದ ಅಂತೇಳಿ ಗೊತ್ತಾಗಿದೆ. ಏನು 19ನೇ ತಾರೀಕು ಸುಮಾರು 4:40ರಲ್ಲಿ ಒಂದು ಆಟೋ ಮುಖಾಂತರ ಹೋಗ್ತಿರ್ಬೇಕಾದ್ರೆ ಆ ಒಂದು ಐಇಡಿ ಇದ್ದಂತ ಒಂದು ಕುಕ್ಕರ್ ಏನಿದೆ ಅದು ಮಾರ್ಗ ಮಧ್ಯೆ ಸ್ಫೋಟಗೊಂಡಿರುತ್ತದೆ. ಆತ ಒಂದು ಪಂಪ್ ವೇಲ್ ಕಡೆಗೆ ಹೋಗ್ಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಆತನ ಬಳಿ ಇದ್ದಂತ ಸ್ಫೋಟಕ ಸಾಮಗ್ರಿ ಮತ್ತೆ ಆತ ಇದ್ದಂತ ಏನು ಮೈಸೂರಿನ ಒಂದು ಬಾಡಿಗೆ ಮನೆ ಇತ್ತು, ಆ ಮನೆಯಲ್ಲಿ ಶೋಧ ಮಾಡಿದಾಗ ಅಲ್ಲಿ ಸಿಕ್ಕಿರುವಂತಹ ಒಂದು ಸ್ಫೋಟಕ ಸಾಮಗ್ರಿಗಳನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅವನ್ನ ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡಿದಾಗ ಒಂದು ಭಾರಿ ಮಟ್ಟದ ಒಂದು ಉಗ್ರ ಕೃತ್ಯಕ್ಕೆ ಒಂದು ಸಂಚನ ರೂಪಿಸಿದ್ದ ಅಂತೇಳಿ ಈಗ ತನಿಖೆಯಿಂದ ಮತ್ತೆ ಆ ಒಂದು ಎಫ್ಐಆರ್ ನಲ್ಲಿ ಗೊತ್ತಾಗಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ಬಳಿಕ ಬಂದರುಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಉಡುಪಿಯ ಮಲ್ಪೆಯಲ್ಲಿ ಶಾರಿಕ್ ಓಡಾಡಿದ್ದಂತೆ. ನಕಲಿ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದಂತೆ ಶಾರಿಕ್. ಮೀನುಗಾರಿಕಾ ಬಂದರಿನಲ್ಲಿ ಶಾರಿಕ್ ಓಡಾಡಿದ್ದಾನೆ. ಇದೀಗ ಹೊರ ರಾಜ್ಯಗಳ ಕಾರ್ಮಿಕರ ಮೇಲೆ ಡೌಟ್ ಸಹ ಪಡಲಾಗ್ತಾನೆ. ಕರಾವಳಿ ಕಾವಲು ಪಡೆ ಪೊಲೀಸರು ಅಸಹಾಯಕ ಭದ್ರತೆಗೆ ಬೇಕಾದ ಆಧುನಿಕ ವ್ಯವಸ್ಥೆಗಳು ಈಗ ಕಡಿಮೆ ಆಗ್ತಾ ಇದೆಯಾ? ನ್ಯೂಸ್ 18 ನಲ್ಲಿ ಮಲ್ಪೆ ಬಂದರಿನ ಸೆಕ್ಯೂರಿಟಿ ಚಿತ್ರಣವನ್ನ ಮಾಡಲಾಗ್ತಾ ಇದೆ. ಭದ್ರತೆಗೆ ಬೇಕಾದಂತಹ ಆಧುನಿಕ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಇದೆಯಾ? ಹಾಗಿದ್ರೆ ಶಾರಿಕ್ ಒಂದು ನಕಲಿ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಆ ಬಂದರಿನಲ್ಲೂ ಕೂಡ ಓಡಾಟ ಮಾಡಿದ್ದಂತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು ಮಲ್ಪೆ ಮೀನುಗಾರಿಕಾ ಬಂದರಿನ ಸೆಕ್ಯೂರಿಟಿ ಬಗ್ಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಖ್ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಬೆನ್ನಲ್ಲೇ ಶಾರಿಕ್ ಉಗ್ರ ಶಾರಿಕ್ ಏನಿದ್ದಾನೆ ಆತ ಉಡುಪಿಯ ಕೃಷ್ಣಮಠ ಭಾಗದಲ್ಲೂ ಸುತ್ತಾಡಿದ್ದ ಅನ್ನುವಂಥ ಮಾಹಿತಿಗಳು ಹೊರಬಿದ್ದ ಬೆನ್ನಲ್ಲೇ ಈಗ ಕರಾವಳಿ ಭಾಗದಲ್ಲಿ ಒಂದು ಆತಂಕದ ಛಾಯೆ ಮೂಡಿರುವಂಥದ್ದು. ಜೊತೆಗೆ
ಉಡುಪಿ ಜಿಲ್ಲೆಯ ಗಡಿ ಭಾಗವಾದ ಬೈಂದೂರಿನಲ್ಲಿ ಕೂಡ ಬೈಂದೂರಿನ ಕೊಲ್ಲೂರು ಇರ್ಬೋದು ಆ ಭಾಗದಲ್ಲಿ ಈ ಹಿಂದೆ ಸ್ಯಾಟಲೈಟ್ ಆಕ್ಟಿವ್ ಆಗಿತ್ತು, ಉಗ್ರರ ಒಂದು ಸ್ಯಾಟಲೈಟ್ ಆಕ್ಟಿವ್ ಆಗಿತ್ತು ಮತ್ತು ಇತ್ತೀಚೆಗೆ ಕೂಡ ನವೆಂಬರ್ 9ರಂದು ಒಂದು ಸ್ಯಾಟಲೈಟ್ ಕೂಡ ಆಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರಿಗೆ ಮತ್ತು ಪೊಲೀಸರಿಗೆ ಒಂದು ರೀತಿಯ ಆತಂಕ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಡುಪಿಯ ಕೃಷ್ಣ ಮಠ ಇರ್ಬೋದು ಮತ್ತು ಪ್ರಮುಖವಾದ ಪ್ರವಾಸಿ ತಾಣ ಉಡುಪಿಯ ಮಲ್ಪೆ ಬಂದರಿನಲ್ಲಿ ಕೂಡ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನುವಂಥದ್ದು ಕೂಡ ಒಂದು ರೀತಿಯ ಪ್ರಶ್ನೆ ಮೂಡಿದೆ. ನಾವೀಗ ಉಡುಪಿಯ ಮಲ್ಪೆ ಬಂದರು ಇದು ಸರ್ವಋತು ಬಂದರು ಅಂತ ಹೇಳ್ಬೋದು. ಏಷ್ಯಾದ ಅತಿ ದೊಡ್ಡ ಸರ್ವಋತು ಬಂದರು. ಇಲ್ಲಿ ಬಹಳಷ್ಟು ಪ್ರತಿನಿತ್ಯ 360 ದಿನಗಳು ಕೂಡ ಇಲ್ಲಿ ಮೀನುಗಾರಿಕೆ ನಡೆಯುವಂಥದ್ದು. ಇಲ್ಲಿ ಕೇವಲ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಹೊರ ರಾಜ್ಯದ ಬೋಟುಗಳು ಬರ್ತವೆ, ಹೊರ ರಾಜ್ಯದ ಬೋಟುಗಳು ಲಂಗರು ಹಾಕಲಾಗುತ್ತೆ ಮತ್ತು ಇಲ್ಲಿ ಬಹಳಷ್ಟು ಸ್ಥಳೀಯರಲ್ಲದೆ ಮತ್ತು ಹೆಚ್ಚಿನ ಭಾಗ ಒಂದು 60% ಏನು ಹೊರ ರಾಜ್ಯದ ಹೊರ ಜಿಲ್ಲೆಯ ಒಂದು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಕಡಿಮೆ ಸಂಬಳಕ್ಕೆ ಇಲ್ಲಿ ಅಲ್ಲಿ ಭಾಗವಾದ ಕಾರ್ಮಿಕ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇಂತಹ ಉತ್ತರ ಪ್ರದೇಶ ಇರ್ಬೋದು, ಈ ಭಾಗದ ಬಹಳಷ್ಟು ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಮೀನು ಹೆಕ್ಕುವ ಕೆಲಸ ಇರ್ಬೋದು ಮತ್ತು ಬೋಟಿಂದ ಮೀನನ್ನು ಹೊರಗೆ ತೆಗೆದು ಅಲ್ಲಿನ ಲಾರಿಗಳಿಗೆ ಶಿಫ್ಟ್ ಮಾಡುವಂಥ ಇರ್ಬೋದು ಮತ್ತು ಅಲ್ಲಿಂದ ಸಾಗಾಟ ಮಾಡುವಂಥ ಎಲ್ಲ ಕೆಲಸವನ್ನು ಹೊರ ಜಿಲ್ಲೆಯ ಕಾರ್ಮಿಕರು ಇಲ್ಲಿ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಎಷ್ಟು ಸೇಫ್ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಹುಟ್ಟಿರುವಂಥದ್ದು. ಹೊರ ಜಿಲ್ಲೆಯ ಹೊರ ರಾಜ್ಯ ಕಾರ್ಮಿಕರ ದಾಖಲೆಗಳು, ಆಧಾರ್ ಕಾರ್ಡ್ ಇರ್ಬೋದು ಮತ್ತು ವೋಟರ್ ಐಡಿ ಇರ್ಬೋದು, ಇವೆಲ್ಲ ಎಷ್ಟು ಮಟ್ಟಿಗೆ ಒರಿಜಿನಲ್ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಗಳು ಹುಟ್ಟಿಕೊಂಡು ಆರಂಭ ಆಗಿರೋ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ.